ಅಮ್ಮ ಲೂಸಾ, ನಾನು ಲೂಸಾ. ಸೀನಿಯರ್ ಸಿಟಿಸನ್ ಇದ್ದಾರೆ, ಯಾವ ಹಾಡು ಆಡ್ಬೇಕು ಅಂತ ಗೊತ್ತಾಗಲ್ವಾ? ಸತ್ಯ, ಇವಾಗ ಇದೇ ತಾನೇ ಟ್ರೆಂಡು. ಪರವಾಗಿಲ್ಲ ಬಿಡಮ್ಮ, ಈಗಿನ ಕಾಲದ ಹುಡುಗರಿಗೆ ಇಂಥವೇ ಖುಷಿ ಕೊಡ್ತವೆ. ಆಡ್ಲಿ ಬಿಡು. ಅಂಕಲ್, ಸೀದಾ ಹೋಗಿ ರೈಟ್ ಹೋದ್ರೆ ಅದೇ ರಾಜಹುಲಿ ಗಲ್ಲಿ. ತುಂಬಾ ಉಪಕಾರ ಆಯ್ತಮ್ಮ, ಬಹಳ ತೊಂದರೆ ಕೊಟ್ಬಿಟ್ಟೆ. ಅದು ಅಂಕಲ್, ಆ ಪೊರ್ಕೆಗಳು ಕೊಟ್ಟಿದ್ದ ತೊಂದರೆಯಿಂದ ನಮ್ಮ ಏರಿಯಾ ಬಗ್ಗೆ ತಪ್ಪು ತಿಳ್ಕೊಂಬೇಡಿ. ಏನಿಲ್ಲ, ಒಂದ್ ಹಣ್ಣು ಕೆಟ್ಟೋಗಿದ್ದಕ್ಕೆ ಇಡೀ ಬುಟ್ಟಿಲಿರೋ ಹಣ್ಣೆಲ್ಲ ಕೆಟ್ಟೋಗಿದೆ ಅಂತ ನೀವು ಅನ್ಕೊಂಬಾರ್ದಷ್ಟೇ. ಸರಿಯಾಗಿ ಹೇಳಿದೆ ಅಮ್ಮ. ಒಂದು ವೇಳೆ ನೀನೇನಾದರೂ ಸಿಗದೆ ಇದ್ದಿದ್ರೆ ನನ್ನ ನಂಬಿಕೆಗೆ ಪೆಟ್ಟು ಬಿದ್ದಿರೋದು. ನೀನು ಸಿಕ್ಕಿ ನನ್ನ ಯೋಚನೆ ಸರಿಯಾಗಿದೆ ಅಂತ ನೀನು ಸಾಬೀತು ಮಾಡಿಬಿಟ್ಟು. ಅಷ್ಟಾದ್ರೆ ಓಕೆ, ನೀವು ಬಂದ್ ಕೆಲಸ ಯಾವುದೇ ತೊಂದರೆ ಇಲ್ದಂಗೆ ನಡೀಲಿ. ಮತ್ತೆ ಸಿಗ್ತೀನಿ. ಆಯ್ತು. ಏನಪ್ಪ, ಇಲ್ಲಿ ಜಾನ್ಕಮ್ಮನವ್ರ ಮನೆ ಅದೇ ಸರ್. ಜಾನ್ಕಮ್ಮನವ್ರೇ, ಜಾನ್ಕಮ್ಮನವ್ರೇ, ನಮಸ್ಕಾರಮ್ಮ. ನಮಸ್ಕಾರ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ರಾಮಚಂದ್ರ ಅಂತ. ಅದೇ ಮ್ಯಾರೇಜ್ ಬ್ರೋಕರ್ ಮಂಜಣ್ಣ ನಿಮ್. ಓ, ಬನ್ನಿ ಬನ್ನಿ, ಒಳಗೆ ಬನ್ನಿ. ಅತ್ತೆ ಕೂತ್ಕೊಳ್ಳಿ. ಯಾರೇ ಜಾನಕಿ ಬಂದಿದ್ದು? ನಮಸ್ಕಾರಮ್ಮ. ನಾನು ರಾಮಚಂದ್ರ ಅಂತ. ನಮ್ಮ ಬ್ರೋಕರ್ ಮಂಜಣ್ಣ ಇದಾರಲ್ಲ, ಅವರು ನಿಮ್ಮ ಮನೆ ಅಡ್ರೆಸ್ ಕೊಟ್ಟರು. ನಿಮ್ಮ ಮಗಳು ಫೋಟೋ ನೋಡಿ ಮಾತಾಡಿಸ್ಕೊಂಡು ಜಾತಕ ತಗೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದು, ಕೂತ್ಕೊಳ್ಳಿ. ಮಂಜಣ್ಣ ನಿಮ್ಮ ಬಗ್ಗೆ ಹೇಳಿದ್ರು. ನಿಮ್ಮ ಬಟ್ಟೆ ಎಲ್ಲ ಮಣ್ಣಾಗಿದೆಯಲ್ಲ, ದಾರಿಯಲ್ಲಿ ಬರೋವಾಗ ಏನಾದರೂ ತೊಂದರೆ ಆಯ್ತಾ? ಏನೂ ಇಲ್ಲ ತಾಯಿ. ಬರ್ತಾ ದಾರಿಯಲ್ಲಿ ಕಾರ್ ಟೈರ್ ಪಂಕ್ಚರ್ ಆಯಿತು. ಅದನ್ನು ಸ್ಟೆಪ್ನಿ ಚೇಂಜ್ ಮಾಡೋಣ ಅಂತಂತ ಹೇಳಬೇಕಾದ್ರೆ ರಸ್ತೆ ಉದ್ದ ಬರೀ ಧೂಳು. ಆಮೇಲೆ ನಮ್ಮ ಡ್ರೈವರಿಗೆ ಹೇಳಿಬಿಟ್ಟು ಟೈಮ್ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದುಬಿಟ್ಟೆ. ಕಾಫಿ ತರ್ತೀನಿ ಅತ್ತೆ. ಅಮ್ಮ, ಹಾಗೆ ಆ ಮಗುದು ಜಾತಕನೂ ತಂದುಬಿಡಿ. ಆಯ್ತು. ಇವಳೆ ನನ್ನ ಮಗಳು ದಿವ್ಯಾ. ಅನುಮಾನನೇ ಇಲ್ಲ ಬಿಡಮ್ಮ. ನನ್ನ ಮಗ ಫೋಟೋ ನೋಡಿದ ತಕ್ಷಣ ಯಾಕೆ ಒಪ್ಪಿಕೊಂಡ ಅಂತ ಈಗ ಅರ್ಥವಾಗ್ತಾ ಇದೆ. ಬಹುಶಃ ನನ್ನ ಮಗ ಏನಾದರೂ ಎದುರಿಗೆ ಇದ್ದುಬಿಟ್ಟಿದ್ರೆ ನೋಡಿದ ತಕ್ಷಣ ತಾಳಿ ಕಟ್ಟಿಬಿಡ್ತಿದ್ದ. ಫೋಟೋದಲ್ಲಿ ನೋಡೋದಕ್ಕಿಂತ ತುಂಬ ಲಕ್ಷಣವಾಗಿದೆಯಮ್ಮ. ಈ ಮನುಷ್ಯನ ಅವತಾರ ನೋಡಿದ್ರೆ ಪಕ್ಕ ಯಾವುದು ಲೋ ಕ್ಲಾಸ್ ಸಂಬಂಧ ಅನ್ಸುತ್ತೆ. ನಮಸ್ಕಾರ. ಅಯ್ಯೋ, ಇರ್ಲಿಮ್ಮ, ಇರ್ಲಿ ಇರ್ಲಿ ಇರ್ಲಿ. ಸೌಂದರ್ಯಕ್ಕೆ ತಕ್ಕ ಸಂಸ್ಕಾರ. ಇನ್ನು ಜಾತಕ ಒಂದು ಸಿಕ್ಕಿಬಿಟ್ರೆ ಬಂದ ಕೆಲಸ ಆದ ಹಾಗೇನೆ. ಹೋಗಮ್ಮ, ಜಾತಕ ತಗೊಂಡ ನಾಚ್ಕೋಬೇಡ, ಹೋಗೆ. ಯಾಕೆ ನಿಂತೇ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ ಅಮ್ಮ. ಆಯ್ತು. ಈ ಮನೇಲಿ ಯಾರಿಗೂ ನನ್ನ ಟೇಸ್ಟೇ ಅರ್ಥ ಆಗಲ್ಲ. ಎಲ್ಲರೂ ಅಂದವಾಗಿದ್ದೀನಿ ಅಂತ ಮಾತ್ರ ಹೇಳ್ತಾರೆ, ಆದ್ರೆ ಈ ಅಂದಕ್ಕೆ ತಕ್ಕಂತೆ ಅಂತಸ್ತಿರೋ ಹುಡುಗನ್ ಮಾತ್ರ ಹುಡುಕಲ್ಲ. ಇವನು ಹುಡುಗನ್ ತಂದೆ. ಮಗನ್ಗೆ ಹುಡುಗಿ ನೋಡಕ್ ಒಂದ್ ಮನೆಗೆ ಹೋಗ್ತಿದ್ದೀನಿ ಅಂದಮೇಲೆ ಸ್ವಲ್ಪನಾದ್ರೂ ನೀಟಾಗಿ ಬರ್ಬೇಕು ಅನ್ನೋ ಬೇಸಿಕ್ ಸೆನ್ಸ್ ಕೂಡ ಇಲ್ಲ. ಇಂಥವ್ರಿಗೆಲ್ಲ ಮಕ್ಳು ಯಾಕೆ? ಆ ಮಕ್ಳಿಗೆ ಮದ್ವೆ ಯಾಕೆ? ಕಾಫಿ ತಗೊಳ್ಳಿ. ಇವನೇ ಹಿಂಗಿದ್ದಾನೆ, ಇನ್ ಮಗ ಹೆಂಗಿರ್ತಾನೋ ಎಲ್ಲ ನನ್ನ ಕರ್ಮ. ಈ ಸಂಬಂಧ ತಪ್ಸಕ್ ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಬಡವ್ರ ಮನೆ ಕಾಫಿ ನಿಮ್ಗೆ ಹೇಗೆ ಅನ್ಸುತ್ತೋ ಏನೋ. ಬಡವ್ರ ಮನೆ ಊಟ ಚಂದ, ಸಾಹುಕಾರ ಮನೆಗೆ ನೋಟ ಚಂದ ಅಂತ ಗಾದೆನೇ ಕೇಳಿಲ್ವೇ? ಅದೇ
ವರದಕ್ಷಿಣೆ, ಹಣ, ಒಡವೆ, ವಸ್ತು ಇದೆಲ್ಲ ಕೊಟ್ಟು ತಗೊಂಡ್ರೆ ಅದು ವ್ಯಾಪಾರ ಆಗ್ಬಿಡುತ್ತೆ ಕಣಮ್ಮ. ಮನೆ ಬೆಳಗೋಕೆ ಅಂತ ನಿಮ್ಮ ಮನೆ ಬೆಳಕನ್ನೇ ಕೊಡ್ತಿರುವಾಗ ಇನ್ನು ಅದಕ್ಕಿಂತ ಇನ್ನೇನಮ್ಮ ಹೆಚ್ಚಿಗೆ ಬೇಕು? ನಿಜಕ್ಕೂ ನೀವು ದೊಡ್ಡವರು ರಾಯರೇ. ಅಮ್ಮ, ಹೆಣ್ಣು ಕೊಡ್ತಿರೋರು ನೀವು, ಹೆಣ್ಣು ತಗೊಳ್ತಿರೋರು ನಾವು. ಇದರಲ್ಲಿ ದೊಡ್ಡೋರು ಯಾರು, ಚಿಕ್ಕೋರು ಯಾರು? ಇದರಲ್ಲಿ ಕೊಡೋರು ದೊಡ್ಡವರ, ತಗೊಳ್ಳೋರು ದೊಡ್ಡವರ? ಗಂಡು ಹೆತ್ತವರೆಲ್ಲ ನಿಮ್ಮ ಹಾಗೆ ನೆನ್ಕೊಂಡ್ಬಿಟ್ರೆ ಹೆಣ್ಣು ಹೆತ್ತವರು ನೆಮ್ಮದಿಯಾಗಿರ್ತಾರಪ್ಪ. ಆ ಕಾಲ ಯಾವಾಗ ಬರುತ್ತೋ ಏನೋ. ಅಮ್ಮ, ನೀವು ಹೆಣ್ಣು ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟು ಬಹಳ ದೊಡ್ಡವರಾಗ್ಬಿಟ್ಟಿದ್ದೀರ. ಇನ್ನು ಅದಕ್ಕಿಂತ ಹೆಚ್ಚಿಗೆ ನಾವೇನಾದರೂ ಕೇಳಿದ್ರೆ ಬಹಳ ಸಣ್ಣವರಾಗ್ಬಿಡ್ತೀರಿ ತಾಯಿ. ಜಾತಕ ಹೊಂದಾಣಿಕೆ ಆದರೆ ಕೂಡಲೇ ತಿಳಿಸ್ತೀನಮ್ಮ. ಬರ್ತೀನಿ ತಾಯಿ. ಅಂದಹಾಗೆ ಕೇಳೋದು ಮರ್ತಿದ್ದೆ, ಹೊರಗಡೆ ಗೂಡು ಮಾಡಿ ಹಕ್ಕಿಗಳನ್ನ ಸಾಕ್ತಿರೋರು ಯಾರಮ್ಮ? ನನ್ನ ಮಗಳು. ಹಕ್ಕಿಗಳನ್ನೇ ಗೂಡು ಕಟ್ಟಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತಂದಮೇಲೆ ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೇನ ಇನ್ನೂ ಚೆನ್ನಾಗಿ ನೋಡ್ಕೊತಾಳಮ್ಮ. ತುಂಬ ಸಂತೋಷಮ್ಮ. ನಾನು ಬರ್ತೀನಿ ತಾಯಿ. ಸತ್ಯ, ಅವ್ನು ನಮ್ಮನೆ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ. ಸತ್ಯ, ಬರ್ಲಿ ಅಭಿಮಾನಿಗಳು ಬೆನ್ ಹಿಂದೆ ಇದ್ದಾಗ್ಲೇ ನಮ್ ವ್ಯಾಲ್ಯೂ ಜಾಸ್ತಿ ಆಗೋದು. ಸರಿ, ನಿನ್ ಸೇಟನ್ ಕರಿ. ಏಯ್, ಏನು ನೋಡ್ತಿದ್ಯಾ? ಕರಿ ಸೇಟುನ. ಸತ್ಯ ಬಂದಿದ್ದಾಳೆ ಅಂದ್ರೆ ಯಾವುದೋ ಗಾಡಿ ಸೀಸ್ ಇರುತ್ತೆ. ಸತ್ಯ ಕೊಟ್ಟ ಮಾತು ಇಟ್ಗುರಿ ಯಾವತ್ತು ತಪ್ಪಲ್ಲ ಅನ್ನೋದು ಸತ್ಯ ಸೇಟು. वाह रे वाह सत्या, क्या बात है सत्या, क्या बात है. ಏನಾಯ್ತು ಸೇಟು? ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ ಮೇಲೆ ಏನೇನ್ ಕಂಪ್ಲೇಂಟ್ ಕೊಡೋದು ಅಂತ